ಬೆಂಗಳೂರಿನ ಎಲ್ಲೆಲ್ಲಿ ಮೆಟ್ರೋ ಕಾಮಗಾರಿ ನಡೆಯುತ್ತಿದೆ ಅಲ್ಲೆಲ್ಲ ಒಂದಲ್ಲ ಒಂದು ಅವಘಡ ನಡೆಯುತ್ತಲೇ ಇದೆ. ಮೆಟ್ರೋ ಕಾಮಗಾರಿಗೆ ಅದೆಷ್ಟು ಅಮಾಯಕ ಜನರು ಬಲಿಯಾದರೂ ಸಹ ಇದೀಗ ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದುರಂತ ಸಂಭವಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ನಮ್ಮ ಮೆಟ್ರೋದಿಂದ ಎಡವಟ್ಟು ಮುಂದುವರೆದಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತ ಅವಘಡಗಳು ಸಂಭವಿಸುತ್ತಲೇ ಇರುತ್ತವೆ. ಬಿಎಂಪಿಯ ಕಸದ ಲಾರಿಗಳು ಸಹ ಈ ಭಾಗದಲ್ಲಿ ಅಮಾಯಕರನ್ನ ಬಲಿ ಪಡೆದಿವೆ. ಇದೇ ಏರ್ಪೋರ್ಟ್ ರಸ್ತೆಯ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ತಡರಾತ್ರಿ ಮೆಟ್ರೋ ಕಾಮಗಾರಿಗೆ ಆಟೋ ಚಾಲಕನೋರ್ವ ಬಲಿಯಾಗಿದ್ದಾನೆ. 35 ವರ್ಷದ ಖಾಸಿಂ ಸಾವನ್ನಪ್ಪಿರುವ ಮೃತ ದುರ್ದೈವಿಯಾಗಿದ್ದು, ರಾತ್ರಿ 12 ಗಂಟೆಯ ವೇಳೆ ಮೆಟ್ರೋ ಕಾಮಗಾರಿ ನಡೆಯುತ್ತಿತ್ತು. 18 ಚಕ್ರದ ಲಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ವೈಡಕ್ಟ್ ಉರುಳಿ ಭೀಕರ ಅಪಘಾತ ಸಂಭವಿಸಿದೆ. ಇದೇ ವೇಳೆ ಲಾರಿ ಪಕ್ಕದಲ್ಲೇ ಆಟೋ ಇತ್ತು. ಆಟೋದಲ್ಲಿ ಪ್ಯಾಸೆಂಜರ್ ಸಹ ಇದ್ರು ಎಂದು ಹೇಳಲಾಗುತ್ತಿದ್ದು, ಲಾರಿ ನೋಡಿದ ತಕ್ಷಣ ಪ್ಯಾಸೆಂಜರ್ ಇಳಿದಿದ್ದಾರೆ ಎಂದು ತಿಳಿದು ಬಂದಿದೆ. ಆಟೋ ಚಾಲಕ ಇಳಿಯುವಷ್ಟರಲ್ಲಿ ವೈಡಕ್ಟ್ ಆಟೋ ಮೇಲೆ ಉರುಳಿದ ಪರಿಣಾಮ ಆಟೋ ಚಾಲಕ ಸಾವನ್ನಪ್ಪಿದ್ದು, ಆಟೋ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇಷ್ಟು ಎಡವಟ್ಟಾದರೂ ಸಹ ಸುಮಾರು 2-3 ತಾಸುಗಳ ಕಾಲ ಪೊಲೀಸ್ ಅಥವಾ ಮೆಟ್ರೋ ಕಾಮಗಾರಿ ಸಿಬ್ಬಂದಿ ಬರಲಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. சேஃப்டியா பண்ணுங்க. 2 நிமிஷம் ஒண்ணும் இல்ல. நல்லா கடை வை. गाड़ी पर रखना लेके जाओ. क्या देख रहे हैं? अभ्यास कर रहे हैं? अभ्यास कर रहे हैं? ಮಧುಚಂದ್ರ, MMTV ನ್ಯೂಸ್, ದೇವನಹಳ್ಳಿ.